ಹಾಯ್ ಫ್ರೆಂಡ್ಸ್, ನಾನು ನಿಮ್ಗೆ ಇವತ್ತು ಸ್ಪೆಷಲ್ ವೆಜಿಟೇಬಲ್ ರೊಟ್ಟಿ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸಿಕೊಡ್ತಾ ಇದ್ದೇನೆ. ಚಟ್ನಿಯೊಂದಿಗೆ ಒಳ್ಳೆ ರುಚಿಯಾಗಿದೆ. ಬನ್ನಿ ತಯಾರು ಮಾಡೋಣ. ಕುಚ್ಚಲಕ್ಕಿ ಮತ್ತು ಕೆಂಪು ಕುಚ್ಚಲಕ್ಕಿ ಇದೆ ಅಲ್ವಾ, ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಬೇಕಿದ್ದರೆ ಹಾಕ್ಕೊಳ್ಬೋದು. ನಾನಿಲ್ಲಿ 1 ಪಾವಷ್ಟು ನಾನು ತುಂಬ ಕಡು ಕೆಂಪು ಬರ್ತದಲ್ವ ಆ ಕುಚ್ಚಲಕ್ಕಿ ಹಾಕ್ಕೊಂಡಿದ್ದೇನೆ. ಮತ್ತು ಬಿಳಿ 4 ಲೋಟ ಅದು ಮತ್ತು 1 ಲೋಟ ಕೆಂಪನ್ನು ಹಾಕ್ಕೊಂಡಿದ್ದೇನೆ. ಇದನ್ನು ಸೋಕ್ ಮಾಡಿಡುವ. ನೀರಲ್ಲಿ ಚೆನ್ನಾಗಿ ನೆನೆದಿದೆ. ಇದು ಸೋಕಾಯಿತು. ಇದನ್ನೇನು 2 ನೋಡಿ ಕಾಯಿ ತೊಗೊಂಡಿದ್ದೇನೆ. ಒಂದು ಪೂರ್ತಿಯಾಗಿ ಕಾಯಿ ತೊಗೊಂಡಿದ್ದೆ. ಇದನ್ನು ತುರ್ಕೊಂಡು ನೈಸಾಗಿ ಗ್ರೈಂಡ್ ಮಾಡಿಕೊಳ್ಳುವ. ಕಾಯಿ ತುರ್ಕೊಂಡೆ ನೋಡಿ. 3/4 ಗ್ಲಾಸ್ನಷ್ಟು ನಾನು ಮಜ್ಜಿಗೆ ತೊಗೊಂಡಿದ್ದೇನೆ. ಇದನ್ನು ಮಿಕ್ಸ್ ಮಾಡ್ಕೊಳ್ಳುವ. ಗ್ರೈಂಡ್ ಮಾಡ್ಕೊಳ್ಳುವಾಗ ನೀರು ಹಾಕೋದು ಬೇಡ. ಇದನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ತಾಯಿದ್ದೇನೆ. ಅಕ್ಕಿ ಗ್ರೈಂಡ್ ಮಾಡಿ ಆಯಿತು. ಇನ್ನು ನೋಡಿ, 1 ಕ್ಯಾರೆಟ್ ತೊಗೊಂಡಿದ್ದೇನೆ, ಸಣ್ಣ ತುಂಡು ಕ್ಯಾಬೇಜ್, ಅರ್ಧ ಕ್ಯಾಪ್ಸಿಕಮ್, 2 ಕಾಯಿ ಮೆಣಸು ತೊಗೊಂಡಿದ್ದೇನೆ, 1 ಈರುಳ್ಳಿ, ಸಣ್ಣ ತುಂಡು ಶುಂಠಿ, ಸ್ವಲ್ಪ ಪುದೀನ ತೊಗೊಂಡಿದ್ದೇನೆ. ಇದನ್ನೆಲ್ಲ ಚಾಪ್ ಮಾಡ್ಕೊಳ್ಳುವ. ಸಣ್ಣದಾಗಿ ಕಟ್ ಮಾಡ್ಕೊಳ್ಳುವ. ತೆಳ್ಳಗೆ ಕಟ್ ಮಾಡಿಕೊಂಡ ವೆಜಿಟೇಬಲ್ಸ್ ಎಲ್ಲ ಹಾಕುವ. ಕ್ಯಾರೆಟ್ ಹಾಕ್ಕೊಂಡೆ, ಕ್ಯಾಬೇಜು, ಕ್ಯಾಪ್ಸಿಕಮ್ ಹಾಕ್ಕೊಂಡೆ ನೋಡಿ. ಮಿಂಟ್ ಲೀವ್ಸ್ ಹಾಕ್ಕೊಂಡೆ, ಶುಂಠಿ, ಕಾಯಿ ಮೆಣಸು ಮತ್ತು ಈರುಳ್ಳಿ. ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳುವ. ಕಾವಲಿ ಇಟ್ಟಿದ್ದೇನೆ, ಬಿಸಿ ಆಗ್ತಾ ಬಂತು. ಹಾಕ್ಕೊಳ್ಳುವ. ಕಾವಲಿಟ್ಟಿದೆ ನೋಡಿ. ಎಣ್ಣೆ ಹಚ್ಕೊಂಡೆ. ದೋಸೆ ಹಾಕ್ಕೊಳ್ಳುವ. ಸ್ವಲ್ಪ ಕ್ಯಾರೆಟ್ ತುರಿ ಹಾಕ್ತಾ ಇದ್ದೇನೆ, ಈರುಳ್ಳಿ, ಕ್ಯಾಬೇಜ್. ಫ್ರೈ ಆಯಿತು ನೋಡಿ. ಮಗುಚಿ ಹಾಕ್ಕೊಳ್ಳುವ. ತುಂಬ ಟೇಸ್ಟಿಯಾಗಿರ್ತದೆ. ಯಾಕಂದರೆ ವೆಜಿಟೇಬಲ್ ಇದೆ. ತೆಂಗಿನ ತುರಿ ಹಾಕ್ಕೊಂಡಿದ್ದೇವೆ. ಉಪ್ಪು ರುಚಿಗೆ ತಕ್ಕಷ್ಟು. ಸ್ವಲ್ಪ ಒಂದು 10 ಸೆಕೆಂಡ್ ಆಗಲಿ, ಫ್ರೈ ಆಗಲಿ. ತೆಗೆಯುವೆನು.
ಇನ್ನೊಂದು ಹಾಕ್ಕೊಳ್ಳುವ. ಫ್ರೈ ಆಯಿತು ನೋಡಿ. ವೆಜಿಟೇಬಲ್ ಅಕ್ಕಿ ರೊಟ್ಟಿ ರೆಡಿ ಆಯಿತು ನೋಡಿ. ಯಾವ ರೀತಿ ಮಾಡಿಕೊಂಡೆ ಎಲ್ಲ ನೋಡಿದ್ರಲ್ಲ. ಬೆಳಗಿನ ಬ್ರೇಕ್ಫಾಸ್ಟಿಗೆ ಹೇಳಿ ಮಾಡಿಸಿದ ತಿಂಡಿ. ನೀವು ತಯಾರು ಮಾಡಿ, ಅಲ್ಲದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೆ ಯಾವ ರೀತಿ ಆಯಿತು ಅಂತೇಳಿ. ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಅಲ್ಲಿವರೆಗೆ ಕಾಯ್ತಾ ಇರಿ. ಬಾಯ್ ಬಾಯ್.